ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 10ನೇ ತರಗತಿಯ ಭೂಗೋಳ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಭಾರತ ದೇಶದ ಒಟ್ಟು ರಾಜ್ಯಗಳೆಷ್ಟು? ಆಪ್ಷನ್ ಎ 28, ಆಪ್ಷನ್ ಬಿ 29, ಆಪ್ಷನ್ ಸಿ 30, ಆಪ್ಷನ್ ಡಿ 31. ಭಾರತ ದೇಶದ ಅಷ್ಟು ರಾಜ್ಯಗಳು ಎಷ್ಟು ಅನ್ನೋದನ್ನು ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಸರಿಯಾದ ಉತ್ತರ. ಎಷ್ಟು ರಾಜ್ಯಗಳು ಅಂತಂದ್ರೆ 28 ರಾಜ್ಯಗಳನ್ನ ಒಳಗೊಂಡೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಭಾರತವು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡೈತಿ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಭಾರತ ದೇಶವು ಒಳಗೊಂಡೈತಿ ಅಂಥೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ಕ್ವಶನ್, ಭಾರತ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಮುಂಬೈ. ಇಲ್ಲಿ ಸರಿಯಾದ ಉತ್ತರ ಏನಂತ ಹೇಳಿ ನೋಡೋಣ. ಭಾರತ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಬಿ ನವದೆಹಲಿ ಸರಿಯಾದ ಉತ್ತರ. ಭಾರತ ದೇಶದ ರಾಜಧಾನಿ ಯಾವುದು ಅಂತಂದ್ರೆ ನವದೆಹಲಿ ಅಥವಾ ದೆಹಲಿ ಅಂತೇಳಿ ತಿಳ್ಕೊಬೋದು. ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಭಾರತ ದೇಶದ ಅತಿ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಯಾವುದು? ರಾಜಸ್ಥಾನ್. ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್ ವಿಸ್ತೀರ್ಣದಲ್ಲಿ. ಮತ್ತು ಹಾಗಾದ್ರೆ ಮುಂದಿನ ಪ್ರಶ್ನೆ, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಅತಿ ಚಿಕ್ಕ ರಾಜ್ಯ ಯಾವುದು ಅಂಥೇಳಿ ನೋಡೋಣ. ಸರಿಯಾದ ಉತ್ತರವನ್ನು ಆಪ್ಷನ್ ಸಿ ಯಾವುದು? ಗೋವಾ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಅತಿ ದೊಡ್ಡ ಜಿಲ್ಲೆ ಯಾವುದು ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ನ ಕಚ್ ಎಂಬುದು ಅತಿ ದೊಡ್ಡ ಜಿಲ್ಲೆಯಾಗಿದೆ ಭಾರತ ದೇಶದ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಪಾಂಡಿಚೇರಿಯ ಮಾಹೆ. ಅತಿ ಚಿಕ್ಕ ಜಿಲ್ಲೆ ಯಾವುದು ಭಾರತ ದೇಶದ? ಮಾಹೆ ಅಂತೇಳಿ, ಅದು ಪಾಂಡಿಚೇರಿಯ ಮಾಹೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅತಿ ಚಿಕ್ಕ ಜಿಲ್ಲೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. 8ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಾಗೈತಿ ಅಂತೇಳಿ ನೋಡೋಣ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಜಮ್ಮು ಕಾಶ್ಮೀರ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್, 9ನೇ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ನೋಡೋಣ. ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಾಂಡಿಚೇರಿ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಸರಿಯಾದ ಉತ್ತರ. ಯಾವುದಂತಂದ್ರೆ ಲಕ್ಷದ್ವೀಪ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ಗಡಿರೇಖೆ ಯಾವುದು? ಭಾರತ ಮತ್ತು ಪಾಕಿಸ್ತಾನನ ಇಬ್ಬಾಗ ಮಾಡುವಂಥ ಗಡಿರೇಖೆ ಯಾವುದು ಅಂತ ಹೇಳಿ ನೋಡೋಣ.
ಆಪ್ಷನ್ ಎ ರ್ಯಾಡ್ಕ್ಲಿಫ್, ಆಪ್ಷನ್ ಬಿ ಡ್ಯೂರ್ಯಾಂಡ್ ರೇಖೆ, ಆಪ್ಷನ್ ಸಿ ಮ್ಯಾಕ್ಮೋಹನ್ ರೇಖೆ, ಆಪ್ಷನ್ ಡಿ ಪಾಕ್ ಜಲಸಂಧಿ. ಇಲ್ಲಿ ಸರಿಯಾದ ಉತ್ತರ ಏನಂತೆ ನೋಡೋಣ. ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ, ರ್ಯಾಡ್ಕ್ಲಿಫ್ ರೇಖೆ. ಇದು ಭಾರತ ಮತ್ತು ಪಾಕಿಸ್ತಾನವನ್ನು ಇಬ್ಬಾಗ ಮಾಡುವಂಥ ಗಡಿ ರೇಖೆಯಾಗಿದೆ. ನೆಕ್ಸ್ಟ್ ಕ್ವಶನ್, 11ನೇ ಪ್ರಶ್ನೆ. ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಪ್ರತ್ಯೇಕಿಸುವ ಗಡಿ ರೇಖೆ ಯಾವುದು? ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಪ್ರತ್ಯೇಕಿಸುವ ಗಡಿ ರೇಖೆ ಯಾವುದು? ಆಪ್ಷನ್ ಎ ರ್ಯಾಡ್ಕ್ಲಿಫ್, ಆಪ್ಷನ್ ಬಿ ಡ್ಯೂರ್ಯಾಂಡ್ ರೇಖೆ, ಆಪ್ಷನ್ ಸಿ ಮ್ಯಾಕ್ಮೋಹನ್ ರೇಖೆ, ಆಪ್ಷನ್ ಡಿ ಪಾಕ್ ಜಲಸಂಧಿ. ಇಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಇಬ್ಬಾಗ ಮಾಡುವಂಥ ಗಡಿ ರೇಖೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡ್ಯೂರ್ಯಾಂಡ್ ರೇಖೆ. ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ಇಬ್ಬಾಗ ಮಾಡುವಂಥ ಗಡಿ ರೇಖೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಚೀನಾವನ್ನು ಪ್ರತ್ಯೇಕಿಸುವ ಗಡಿ ರೇಖೆ ಯಾವುದು? ಭಾರತ ಮತ್ತು ಚೀನಾವನ್ನು ಇಬ್ಬಾಗ ಮಾಡುವಂಥ ಗಡಿ ರೇಖೆ ಯಾವುದು ಅಂತಂದ್ರೆ ಆಪ್ಷನ್ ಎ ರ್ಯಾಡ್ಕ್ಲಿಫ್, ಆಪ್ಷನ್ ಬಿ ಡ್ಯೂರ್ಯಾಂಡ್ ರೇಖೆ, ಆಪ್ಷನ್ ಸಿ ಮ್ಯಾಕ್ಮೋಹನ್ ರೇಖೆ, ಆಪ್ಷನ್ ಡಿ ಪಾಕ್ ಜಲಸಂಧಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನೋಡೋಣ. ಭಾರತ ಮತ್ತು ಚೀನಾವನ್ನು ಇಬ್ಬಾಗ ಮಾಡುವಂಥ ರೇಖೆ ಯಾವುದು? ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗೈತಿ. ಮ್ಯಾಕ್ಮೋಹನ್ ರೇಖೆ ಏನಾಗೈತಿ? ಭಾರತ ಮತ್ತು ಚೀನಾವನ್ನು ಇಬ್ಬಾಗ ಮಾಡುವಂಥ ರೇಖೆ ಆಗಿದೆ. ಇಷ್ಟು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಎಲ್ರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಇನ್ನೂವರೆಗೂ ಹಿಂದಿನ ವಿಡಿಯೋಗಳು ಯಾರು ನೋಡಿಲ್ಲಲ್ಲ, ಹೋಗಿ ನೀವು ಶಿಲ್ಪಾ PH ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಅಲ್ಲಿ ನಿಮ್ಗೆ ಹಿಂದಿನ ತರಗತಿಯಲ್ಲಿ ಮಾಡಿರುವಂಥ ವಿಷಯಗಳ ನಿಮ್ಗೆ ಅಲ್ಲಿ ಸಿಗ್ತಾವ, ನೋಡ್ರಿ. ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.